ಮಹಾಗಠಬಂಧನ್ಗೆ ಬಿಗ್ ಶಾಕ್. ಜೆಡಿಯು 84, ಬಿಜೆಪಿ 80, ಆರ್ಜೆಡಿ 7, ಕಾಂಗ್ರೆಸ್ 7ಕ್ಕೆ ಇಳಿದಿದೆ. ಬಿಗ್ ಶಾಕ್ ಟು ಕಾಂಗ್ರೆಸ್ ಆಲ್ಸೋ. ಎನ್ಡಿಎ ಮೈತ್ರಿಕೂಟ ಅಲಿನಗರದಲ್ಲಿ ಬಿಜೆಪಿ ಮೈಥಿಲಿ ಠಾಕೂರ್ಗೆ ಮುನ್ನಡೆ ಲಭಿಸಿದೆ. 4ನೇ ರೌಂಡ್ನಲ್ಲೂ ಕೂಡ ಮುನ್ನಡೆ ಕಾಯ್ದುಕೊಂಡಿದ್ದಾರೆ ಮೈಥಿಲಿ ಅವರು. 4573 ಮತಗಳ ಅಂತರದಿಂದ ಮೈಥಿಲಿ ಠಾಕೂರ್ಗೆ ಮುನ್ನಡೆ. ಖ್ಯಾತ ಗಾಯಕಿ 4ನೇ ರೌಂಡ್ನಲ್ಲೂ ಮುನ್ನಡೆ ಕಾಯ್ದುಕೊಂಡಿದ್ದಾರೆ ಮೈಥಿಲಿ ಅವರು. 4573 ಮತಗಳ ಅಂತರದಿಂದ ಮುನ್ನಡೆ ಸಾಧಿಸಿದ್ದಾರೆ. ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಯಾವುದು ಅನ್ನೋದಕ್ಕೆ ಕಾಂಪಿಟೇಷನ್ ಹೆಚ್ಚಾಗ್ತಾ ಇದೆ. ಸದ್ಯಕ್ಕೆ ಬರ್ತಾ ಇರೋ ಮಾಹಿತಿಯಲ್ಲಿ 4ನೇ ಸ್ಥಾನಕ್ಕೆ ಕುಸಿದ ಜನಶಕ್ತಿ ಜನತಾದಳ ಎಲ್ಜೆಪಿಯ ಸಂಜಯ್ಗೆ 12897 ಮತಗಳು ಲಭಿಸಿವೆ. ಲಾಲು ಯಾದವ್ ತೇಜ್ ಪ್ರತಾಪ್ಗೆ 1121 ಮತಗಳು. ಲಾಲು ಪುತ್ರ ತೇಜ್ ಪ್ರತಾಪ್ ಯಾದವ್ಗೆ ಭಾರಿ ಹಿನ್ನಡೆ ಆಗ್ತಾ ಇದೆ. ಮಹುವಾದಲ್ಲಿ ತೇಜ್ ಪ್ರತಾಪ್ಗೆ 10776 ಮತಗಳ ಹಿನ್ನಡೆ. 4ನೇ ಸ್ಥಾನಕ್ಕೆ ಕುಸಿತಾ ಇದೆ ಜನಶಕ್ತಿ ಜನತಾದಳ. ಲಾಲು ಅವರ ಪುತ್ರ ಎಲ್ಜೆಪಿಯ ಸಂಜಯ್ ಅವರಿಗೆ 12897 ಮತ ಲಭಿಸ್ತಾ ಇದ್ದಾವೆ. ಲಾಲು ಪುತ್ರ ತೇಜ್ ಪ್ರತಾಪ್ಗೆ 2121 ಮತ, ಭಾರಿ ಹಿನ್ನಡೆ. ಎಲ್ಲೋ ಒಂದು ಕಡೆ ನೋಡ್ತಾ ಹೋಗೋದಾದ್ರೆ ಸದ್ಯದ ನಂಬರ್ಸ್ 191 ಎನ್ಡಿಎ ಮೈತ್ರಿಕೂಟಕ್ಕೆ ಪ್ರಚಂಡ ಬಹುಮತ. ನೋ ಡೌಟ್ 200ಕ್ಕೆ ಹೋಗಿ ರೀಚ್ ಆಗಬಹುದೇನು. ಬಿಜೆಪಿ 79 ಸ್ಥಾನಗಳು, ಜೆಡಿಯು 84. ನಾವು ಇಲ್ಲಿ ತನಕ ಬರ್ತಾ ಇದ್ದಂತಹ ನಂಬರ್ಸ್ ಅಲ್ಲಿ ನೋಡ್ತಾ ಇದ್ವಿ. ಬಹುಶಃ ಬಿಜೆಪಿ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಆಗಬಹುದು ಅಂತ ಅಂದ್ಕೊಳ್ತಾ ಇದ್ವಿ. ಆದರೆ ಸದ್ಯಕ್ಕೆ ಜೆಡಿಯು ಮತ್ತು ಬಿಜೆಪಿ ನಡುವೆ ಬಿಜೆಪಿ 79ರಲ್ಲಿದೆ, ಜೆಡಿಯು 84ರಲ್ಲಿದೆ. ನೋ ಡೌಟ್ ನಿತೀಶ್ ಕುಮಾರ್ ಅವರು ಮುಖ್ಯಮಂತ್ರಿ ಸ್ಥಾನವನ್ನು ಅಲಂಕರಿಸ್ತಾರ ಅನ್ನುವಂಥದ್ದು ಈಗಾಗಲೇ ಸಂಭ್ರಮಾಚರಣೆ ಶುರುವಾಗಬಿಟ್ಟಿದೆ. ಆರ್ಜೆಡಿ ಭದ್ರಕೋಟೆಯಲ್ಲೇ ಎನ್ಡಿಎ ಮುನ್ನಡೆಯನ್ನು ಸಾಧಿಸ್ತಾ ಇದೆ. ಕಾಂಗ್ರೆಸ್ಗೆ ಭಾರಿ ಮುಖಭಂಗ ಅಂತ ಹೇಳಲಾಗ್ತಾ ಇದೆ. ಇದೆಲ್ಲ ವಿಚಾರವನ್ನು ಚರ್ಚೆ ಮಾಡ್ತಾ ಹೋಗ್ತೇನೆ.